ಎಲ್ಲರಿಗೂ ನಮಸ್ತೆ. ಇವತ್ತು ನನ್ನ ಟಾಪಿಕ್ ಬಂದು ಮೂಕಜ್ಜಿಯ ಕನಸುಗಳು. ಇದು ಒಂದು ಕಾದಂಬರಿಯಾಗಿರುತ್ತದೆ. ಇದನ್ನು ರಚಿಸಿದವರು ಡಾಕ್ಟರ್ ಕೋಟ ಶಿವರಾಮ್ ಕಾರಂತರವರು. ಈ ಕಾದಂಬರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. ಈ ಕಥೆಯಲ್ಲಿ ಮೂಕಜ್ಜಿ ಮತ್ತು ಅವರ ಮೊಮ್ಮಗನಾದ ಸುಬ್ಬರಾಯನ ಸಂಭಾಷಣೆ ಇರುತ್ತೆ. ಅದೇ ಮೂಲಕ ಮಾನವನ ಸಂಸ್ಕೃತಿ, ವಿಕಾಸ, ಧರ್ಮ, ನಂಬಿಕೆ ಮತ್ತು ದೇವರ ಸ್ವರೂಪವಾದ ಕುರಿತಾಗಿ ಆಳವಾದ ತಾತ್ವಿಕ ಚಿಂತನೆಗಳ ಬಗ್ಗೆ ಅದ್ಭುತವಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಈ ಕಥೆಯ ಸಾರಾಂಶ ನೋಡ್ತಾ ಇದ್ದಾದ್ರೆ, ಕಥಾನಾಯಕಿಯಾಗಿ ಇಲ್ಲಿ ಮೂಕಜ್ಜಿ ಇರ್ತಾಳೆ. 8ನೇ ವಯಸ್ಸಿಗೆ ಆಕೆಗೆ ಮದ್ವೆ ಆಗುತ್ತೆ. 10ನೇ ವಯಸ್ಸಿಗೆ ಗಂಡನನ್ನು ಕಳೆದುಕೊಳ್ಳುತ್ತಾಳೆ. ಈ ಅಜ್ಜಿಗೆ ಒಂದು ವಿಶೇಷವಾದ ದೈವಿಕ ಶಕ್ತಿಯನ್ನು ಹೊಂದಿರ್ತಾಳೆ. ಯಾವುದೇ ವಸ್ತುವನ್ನು ಮುಟ್ಟಿದಾಗ ಅಥವಾ ಜನರನ್ನು ಕಂಡಾಗ ಆಕೆಯ ಮನಸ್ಸಿನಲ್ಲಿ ಹಿಂದಿನ ಯುಗಗಳ ಇತಿಹಾಸ, ಮಾನವನ ಸಾಮಾಜಿಕ ಬೆಳವಣಿಗೆಗಳು ಎಚ್ಚರದಲ್ಲಿ ಕನಸುಗಳಂತೆ ಗೋಚರಿಸುತ್ತದೆ. ಇನ್ನು ಸುಬ್ಬರಾಯನ ಪಾತ್ರ ಏನಂದ್ರೆ, ಈತನು ಮೂಕಜ್ಜಿಯ ಮೊಮ್ಮಗನಾಗಿರುತ್ತಾನೆ. ಆತ ತನ್ನ ಊರಿನಲ್ಲಿರ್ತಕ್ಕಂಥ ಸುತ್ತಮುತ್ತಲಿನಲ್ಲಿರುವ ಹಳೆ ವಸ್ತುಗಳನ್ನು ಮತ್ತು ಪಳೆಯುಳಿಕೆಗಳನ್ನು ತಂದು ಅಜ್ಜಿಗೆ ತೋರಿಸ್ತಾನೆ. ಆ ವಸ್ತುಗಳನ್ನು ಹಿಡಿದು ಮೂಕಜ್ಜಿ ಆ ವಸ್ತುವಿನ ಬಗ್ಗೆ ಅಥವಾ ಆಯಾ ಕಾಲದ ಮನುಷ್ಯರ ನಂಬಿಕೆ, ಸಂಸ್ಕೃತಿ ಮತ್ತು ಬದುಕಿನ ದರ್ಶನವನ್ನು ಮೊಮ್ಮಗನಿಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ಇದರ ಕೃತಿಯ ತಿರುಳು ಏನಂದ್ರೆ, ಆ ಮೂಕಜ್ಜಿಯ ಕನಸುಗಳು ಕೇವಲ ಒಂದು ಕಥೆಯಾಗಿರಲಿದೆ. ಕಾರಂತರ ವೈಚಾರಿಕತೆ ಮತ್ತು ತಾತ್ವಿಕ ನಿಲುಗಡೆಯನ್ನು ಬಿಂಬಿಸುತ್ತೆ. ಮನುಷ್ಯನ ನಂಬಿಕೆಗಳು ಕಾಲಕಾಲಕ್ಕೆ ಹೇಗೆ ಬದಲಾಗುತ್ತೆ ಮತ್ತು ಇಂದಿನ ಜನರಲ್ಲಿರುವ ಗೊಂದಲಗಳಿಗೆ ಲೇಖಕರು ಇಲ್ಲಿ ಉತ್ತರವನ್ನು ನೀಡಿದ್ದಾರೆ. ಇದು ಒಂದು ಅದ್ಭುತ ಕೃತಿ. ಆಳವಾದ ಅರ್ಥ ಮತ್ತು ಇದೇ ರೀತಿಯಾಗಿ ಈಕೆಯು 10ನೇ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡಿರ್ತಾಳೆ. ತನ್ನ ಇಡೀ ಜೀವನವನ್ನು ತವರು ಮನೆಯಾದ ಮೂಡೂರಿನಲ್ಲಿ ಈಕೆ ಕಳೆಯುತ್ತಾಳೆ. ಅಜ್ಜಿ, ಮೊಮ್ಮಗ ಸುಬ್ಬರಾಯ ಮತ್ತವನ ಪತ್ನಿ ಸೀತೆ ಮುಖ್ಯ ಪಾತ್ರಗಳು ಈ ಕಾದಂಬರಿಯಲ್ಲಿ ನಾವು ನೋಡ್ಬೋದು. ಊರವರೆಲ್ಲ ದೃಷ್ಟಿಯಲ್ಲಿ ಮೂಕಜ್ಜಿ ಅರಳು ಮರಳು. ಆದರೆ ಅಜ್ಜಿ ಮತ್ತು ಮೊಮ್ಮಗನ ಸೇರಿ ಓದುಗರಿಗೆ 4,5,000 ವರ್ಷಗಳ ಸಂಸ್ಕೃತಿಯ ದರ್ಶನವನ್ನು ಮಾಡಿಸುತ್ತಾರೆ. ಸುಬ್ಬರಾಯ ತನ್ನ ಊರಿನ ಸುತ್ತಮುತ್ತಲಿರುವ ಹೆಕ್ಕಿ ತರುವ ಪಳೆಯುಳಿಕೆಗಳನ್ನು ಕೈಯಲ್ಲಿಟ್ಕೊಂಡು ಮೂಕಜ್ಜಿಯು ತಮ್ಮ ಅಂತರ್ದೃಷ್ಟಿಯಿಂದ ಆಯಾ ಕಾಲದ ಸಂಸ್ಕೃತಿ ದರ್ಶನವನ್ನು ಓದುಗರಿಗೆ ಉಣಬಡಿಸುತ್ತಾರೆ. ಈ ಕಾದಂಬರಿಯಲ್ಲಿ ಬರುವ ಇತರ ಪಾತ್ರಗಳಾದ ಗಾಣದ ರಾಮಣ್ಣ, ನಾಗಿ, ಜನಾರ್ದನ, ನಾರಾಯಣ, ಅನಂತರಾಯ್ ಇವರೆಲ್ಲರೂ ಆಗಿನ ಕಾಲದ ಜನರ ಮನಸ್ಥಿತಿ, ಜೀವನ ಶೈಲಿಗಳನ್ನು ದರ್ಶನ ಮಾಡಿಸುತ್ತೆ. ಮೂಕಜ್ಜಿಗಿಂತ 4 ವರ್ಷ ಹಿರಿಯಳಾದ ಕುರುಡು ಅಜ್ಜಿ, ತಿಪ್ಪಜ್ಜಿ ಅಂತ ಇರ್ತಾರೆ. ಆಕೆಯ ಪಾತ್ರ ತುಂಬಾನೇ ಅದ್ಭುತವಾಗಿರುತ್ತೆ. ಆಧ್ಯಾತ್ಮಿಕ ಎಂದ್ರೆ ಏನು, ಸಾವೆಂದ್ರೆ ಏನು, ದೇವರಿದ್ದಾನ, ಇನ್ನೂ ಮುಂತಾದ ಪ್ರಶ್ನೆಗಳಿಗೆ ಚೈತನ್ಯ ನೀಡುತ್ತೆ. ಇಲ್ಲಿ ಮೂಕಜ್ಜಿಯು ತನ್ನ ಅನುಭವ ಮಾತುಗಳಿಂದ ಉತ್ತರಿಸುತ್ತಾ ಹೋಗುತ್ತಾಳೆ. ಈ ಪುಸ್ತಕದಲ್ಲಿ ಓದಿ ಮುಗಿಸುವ ಹೊತ್ತಿಗೆ ಜೀವನ ಕುರಿತಾಗಿ, ದೇವರ ಅಸ್ತಿತ್ವದ ಕುರಿತಾಗಿ ನಮ್ಮ ಭಾವನೆಗಳು, ನಮ್ಮ ನಂಬಿಕೆಗಳು ಖಂಡಿತವಾಗಿ ಬದಲಾಗುತ್ತೆ. ದೇಶದ ಕಾಲ, ಭಾಷೆ, ಸಂಸ್ಕೃತಿಗಳನ್ನು ಮೀರಿ ನಿಲ್ಲಬಹುದಾದ ಕೃತಿಯು ಈ ಪುಸ್ತಕದಲ್ಲಿ ನೀವು ಓದ್ಬೋದು. ಇನ್ನಷ್ಟು ಮಾಹಿತಿ ಬೇಕು ಅಂದ್ರೆ ನನಗೆ ತಿಳಿಸ್ಕೊಡಿ. ಈ ಕಥೆಯ ಫುಲ್ ಸಾರಾಂಶವನ್ನು ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಇದು ಈ ಮೂಕಜ್ಜಿಯ ಕನಸು ಕಾದಂಬರಿಯ ಸಾರಾಂಶ ಆಗಿರುತ್ತದೆ. ಯಾರೆಲ್ಲ ಇದೇ ರೀತಿಯ ಕಾದಂಬರಿಗಳನ್ನು ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.